ಫ್ರೆಂಡ್ಸ್, ಇವತ್ತು ನಿಮಗೆ ರುಚಿಕರವಾದ ಟೇಸ್ಟಿಯಾದ ಎಲ್ಲರೂ ಇಷ್ಟಪಡುವಂಥ ಬೂತಾಯಿ ಮೀನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಕೇರಳ ಸ್ಟೈಲಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇವಂತೂ ತುಂಬಾ ಇಷ್ಟ. ಹಾಗೇನು ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕಾಗಿಲ್ಲ, ಜಲ್ದಿ ಕೂಡ ಆಗುತ್ತೆ. ಬನ್ನಿ ಈಗ ಶುರು ಮಾಡೋಣ. ನಾವು ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫಿಶನ್ನು. 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಮತ್ತು 1 ಟೀ ಸ್ಪೂನ್ ಮೆಣಸಿನ ಪುಡಿ ಕೂಡ ಹಾಕಬೇಕು. ಯಾಕಂದರೆ ಇವೆರಡೂ ಒಂದೇ ಸಮ ಭಾಗ ಇದ್ರೆ ಮಾತ್ರ ಒಂದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ನೋಡಿಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಪಟ್ಟಂತ ನೀವು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ, ಅರಿಶಿನ ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ಥರ ನಾವು ಕರೆಕ್ಟಾಗಿ ಹದವಾಗಿ ನಾವು ಮಸಾಲಾನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಗಟ್ಟಿ ಕೂಡ ಇರಬಾರ್ದು, ತುಂಬ ತೆಳುವಾಗಿ ಕೂಡ ಇರಬಾರ್ದು. ಈ ಹದದಲ್ಲಿ ಇರಬೇಕು. ನೋಡಿದ್ರಲ್ಲ, ಇವಾಗೆಲ್ಲ ಇದಕ್ಕೆ ನಾವು ಮೀನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮೀನಿಗೆಲ್ಲ ಮಸಾಲೆ ಎಲ್ಲ ಮೀನೆಲ್ಲ ಇಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಮೀನು ಕರೆಕ್ಟಾಗಿ ಮ್ಯಾರಿನೇಟ್ ಮಾಡಿ ಆಗಿದೆ. ಈಗ ಇದನ್ನು ನಾವು ಅರ್ಧ ಗಂಟೆ ಹಾಗೆ ಬಿಡೋಣ. ಫ್ರೆಂಡ್ಸ್, ಇವಾಗ ನಾವು ಫಿಶ್ ಮಿಕ್ಸ್ ಮಾಡಿಟ್ಟು ಈಗ ಅರ್ಧ ಗಂಟೆ ಆಗಿದೆ. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಪಾತ್ರೆಯನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ನಾವು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗಿದೆ. ಮೊದಲಿಗೆ ನಾವು ಒಂದು ಸ್ವಲ್ಪ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕೋದ್ರಿಂದ ತುಂಬಾ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಫಿಶ್ಗೆ. ಅದಕ್ಕೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಕಟ್ ಹಾಕಿದ್ದೀನಿ ನೋಡಿ ಫಿಶ್ಗೆ. ಈ ಥರ ಕಟ್ ಹಾಕೋದ್ರಿಂದ ಮಸಾಲೆ ಎಲ್ಲ ಒಳಗೆಲ್ಲ ಹೋಗುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಯಾವಾಗಲೂ ನೀವು ಫಿಶ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಟ್ ಹಾಕ್ಬಿಡಿ. ನಾನೀಗ ಸದ್ಯಕ್ಕೆ ಕಮ್ಮಿ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಎಣ್ಣೆ ಎಲ್ಲ ಸಿಡಿ ಅಂತ ಕೈಗೆ ಸಿಡುತ್ತೆ. ಇವಾಗ ನಾನು ಇದಕ್ಕೆ ಉರಿ ಜಾಸ್ತಿ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ನಾವು ಒಂದು ಸಲ ಉಲ್ಟಾ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನೀವು ಉಲ್ಟಾ ಮಾಡಬೇಕಾದ್ರೆ ಉರಿ ಕಡಿಮೆ ಇಟ್ಕೊಂಬಿಡಿ, ಇಲ್ಲಾಂದರೆ ಎಣ್ಣೆಲ್ಲ ಕೈಗೆ ಸಿಡಿಯುತ್ತೆ. ಇವಾಗ ನಾವು ಮತ್ತೆ ಫುಲ್ಲಲ್ಲಿ ಇಟ್ಕೊಳ್ಳೋಣ. ಜಾಸ್ತಿ ಉರಿ ಇಟ್ಕೋಬೇಕು ಇವಾಗ ಮತ್ತೆ.
ನೋಡಿ ಫ್ರೆಂಡ್ಸ್, ಆಗಲೇ ನಾನು ಮತ್ತೊಂದು ಸಲ ತಿರುವಿ ಹಾಕಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಮುಗಿಯಕ್ಕೆ ಬಂತು. ಇವಾಗ ಫ್ರೈ ತುಂಬ ಚೆನ್ನಾಗಿ ಆಗಿದೆ. ನೋಡ್ತಾ ಇದ್ದೀರಲ್ಲ, ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಫಿಶ್ ರೆಡಿ ಆಗಿದೆ. ಇವಾಗ ನಾನು ಇದನ್ನು ತೆಕ್ಕೊಳ್ತೀನಿ. ಒಂದ್ಸಲ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ನಾವು ಈ ಥರ ಸೈಡಲ್ಲಿ ಇಟ್ಕೊಂಡು ಎಲ್ಲ ಒಂದು ಕಡೆ ತೊಗೊಂಡೋಗ್ಬಿಡೋಣ, ಯಾಕಂದರೆ ಎಲ್ಲ ಎಣ್ಣೆಲ್ಲ ಕೆಳಗಿಳಿಯುತ್ತೆ. ಮೀನಲ್ಲಿ ಒಂದು ಸ್ವಲ್ಪ ಕೂಡ ಎಣ್ಣೆ ಉಳಿಯೋದಿಲ್ಲ. ಈ ಥರ ಮಾಡೋದ್ರಿಂದ ಒಂದು 10 ನಿಮಿಷ ಹಿಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಎಣ್ಣೆ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿ ಅಂತ. ತಿನ್ನೋದಕ್ಕೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ನನ್ನ ವಿಡಿಯೋಗಳನ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ.